ಅಕ್ಕ ಬೇರೆ ಚಾನ್ಸ್ ಯಾಕೆ ಇವ್ರಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ಇವಾಗ ಅಂತದೇನ್ ನೋಡ್ದೆ ನೀನು? ರಾಘವೇಂದ್ರ ಮನ್ಸಲ್ಲಿ ಜಾನ್ಸಿ ಇಲ್ಲ, ಅವಳು ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಹೌದಮ್ಮ, ಅದ್ರಲ್ಲಿ ನಿನಗೆ ಯಾಕೆ ಡೌಟು? ಅಲ್ಲಿ ರಾಘವೇಂದ್ರ ಅವರು ಜಾನ್ಸಿ ಕಿಸ್ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಯಾಕನಿತಾ, ಇವಾಗ ಏನಾಯ್ತು ಅಂತ ಈ ಕೋಪ ಮಾಡ್ಕೊಂಡಿದ್ಯಾ? ನೋಡಿದ್ಮೇಲೂ ಕೋಪ ಮಾಡ್ಕೊಳ್ತೆ ಇನ್ನೇನ್ ಮಾಡ್ಲಿ? ಅಕ್ಕ ಚಾನ್ಸಿ ಅದಕ್ಕೆ ಅನಿತಾಗ್ ಸರಿಯಾಗಿ ಹೊಟ್ಟೆ ಹೊಡ್ಸ್ದಂಗಿದೆ. ಅನಿತಾ ಹೊಟ್ಟೆ ಉಡ್ತಿದೆ ಅಂದ್ಮೇಲೆ ನಮ್ ಮನ್ಸು ತಣ್ಣಗಾಗೋ ವಿಚಾರ ಅನ್ನಂಗಾಯ್ತು. ನೋಡಬಾರ್ದು ನೋಡಿದೀಯ ಅಂದ್ರೆ ಅದು ನೋಟದ ತಪ್ಪು. ನೋಡಮ್ಮ, ದೇವ್ರು ಕಣ್ಣು ಕೊಟ್ಟಿದ್ದಾನೆ ಅನ್ನೋ ಮಾತ್ರಕ್ಕೆ ಸಿಕ್ಕಿದ್ದನ್ನೆಲ್ಲ ನೋಡಬಾರ್ದು. ಮಹಾತ್ಮ ಗಾಂಧೀಜಿಯವರು ಹೇಳಿಲ್ವಾ, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು ಅಂತ. ನೋಡ್ದೆ ಇದ್ದಿದ್ರೆ ನನ್ ಜೀವನ ಹಾಳಾಗೋದು, ಅದನ್ನ ಹೇಳ್ದೆ ಇದ್ರೆ ನನ್ ಕನ್ಸು ಹಾಳಾಗುತ್ತೆ. ಇವಾಗ ನೀವ್ಗಳು ಕೇಳ್ದೆ ಇದ್ರೆ ಪಲ್ಲವಿ ಜೀವನ ಹಾಳಾಗುತ್ತೆ. ಅಕ್ಕ ಬೇರೆ ಚಾನ್ಸ್ ಯಾಕೆ ಇವ್ರಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ಇವಾಗ ಅಂತದೇನ್ ನೋಡ್ದೆ ನೀನು? ರಾಘವೇಂದ್ರ ಮನ್ಸಲ್ಲಿ ಜಾನ್ಸಿ ಇಲ್ಲ, ಅವಳು ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಹೌದಮ್ಮ, ಅದ್ರಲ್ಲಿ ನಿನಗೆ ಯಾಕೆ ಡೌಟು? ಅಲ್ಲಿ ರಾಘವೇಂದ್ರ ಅವರು ಜಾನ್ಸಿ ಕಿಸ್ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಾರೆ. ನಾನ್ ಫೋನಲ್ಲಿ ಮಾತಾಡ್ತಾ ಅವ್ರ ಎದುರು ನಿಂತಿದ್ದೀನಿ ಅಂತ ಗೊತ್ತಿದ್ರು ನನಗ್ ಕೇಳ್ಸೋ ತರ ಸೌಂಡ್ ಮಾಡ್ಕೊಂಡು ಕಿಸ್ ಮಾಡ್ತಿದ್ದಾರೆ. ನಾನ್ ನೋಡಿದ್ರೆ ಆ ಜಾನ್ಸಿ ನಾಚಿಕೆ ಪಡ್ಕೊಂಡು ನಿಂತಿದ್ದಾಳೆ. ರಾಘವೇಂದ್ರ ಅವರು ಏನು ಗೊತ್ತೇ ಇಲ್ಲ ಅನ್ನೋ ಅಮಾಯಕರ ತರ ನಿಂತಿದ್ದಾರೆ. ಇಷ್ಟ ಇಲ್ದೆ ಮನ್ಸಲ್ಲಿ ಇಲ್ದೆ ಇರೋರು ಮಾಡೋದಿದೇನಾ? ಇದೆಲ್ಲ ಸುಳ್ಳು ಅನಿತಾ. ಹಾಗಿದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನಾ? ಅದು ಹಾಗಲ್ಲ ಅನಿತಾ, ಅವ್ರು ಒತ್ತು ಕೊಟ್ಟಿದ್ದನ್ನ ನೀನ್ ಕಣ್ಣಾರೆ ನೋಡಿದ್ಯಾ? ನೋಡಿಲ್ಲ ಅಂದ್ರೆ ಏನಂತೆ, ಕಿವಿಲ್ ಕೇಳಿಸ್ಕೊಂಡಿದೀನಿ. ಆ ಜಾನ್ಸಿ ನಾಚಿಕೆಯಿಂದ ನುಲಿತಾ ಇರೋದ್ ನೋಡಿದೀನಿ. ಅಲ್ಲೇ ನೀನ್ ಯಾಮಾರ ಇರೋದು ಮತ್ತೆ ತಪ್ಪು ತಿಳ್ಕೊಂಡಿರೋದು. ಅದೆಲ್ಲ ಆ ಜಾನ್ಸಿ ಬೇಕು ಅಂತಾನೆ ಮಾಡಿರೋದು. ನೀನ್ ಅಲ್ಲೇ ಇದೀಯಾ ಅಂತಾನೆ ನೀನು ಕೋಪ ಬರೋ ತರ ಮಾಡಿದಾಳೆ ಹೊರತು ನೀನ್ ಹೇಳ್ದಾಗೆ ನಮ್ ರಾಗು ಆ ತರ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹೌದು ಅನಿತಾ, ಆ ಜಾನ್ಸಿ ಇದೇ ತರ ಗಿಮಿಕ್ಗಳನ್ನ ಯೂಸ್ ಮಾಡಿ ಎಲ್ರನ್ನೂ ಕನ್ಫ್ಯೂಸ್ ಮಾಡ್ತಾಳೆ. ಹಾಗಿದ್ರೆ ಅದೆಲ್ಲ ಸುಳ್ಳು ನಾಟಕ ಅಂತ ಹೇಳ್ತಿದ್ದೀರಾ? 100% ಸುಳ್ಳು ಕಣಮ್ಮ. ನೀನ್ ಹೀಗೆ ಕೋಪ ಮಾಡ್ಕೊಂಡು ಕೂಗಾಡ್ಲಿ ಅಂತಾನೆ ಅವಳು ಹೀಗೆಲ್ಲ ಮಾಡಿದಾಳೆ. ನಾನು ಹೇಳೋದೇನಪ್ಪ ಅಂದ್ರೆ, ನೀನು ಯಾವುದೇ ಕಾರಣಕ್ಕೂ ಅವಳ ಇಂಥ ಟ್ರಾಪ್ಗೆ ಬಲಿಯಾಗಬಾರ್ದು. ನಿನ್ನ ಫೋಕಸ್ ಏನಿದ್ರು ನಡೆಯೋ ಮೇಲೆ ಇರಬೇಕು. ನಿನಗ್ ವೋಟ್ ಮಾಡೋರು ನಾವ್ಗಳು ತಾನೆ. ನೀನ್ ರಾಘು ಮನ್ಸಲ್ಲಿ ಇದೆಯಾ ಇಲ್ವಾ ಅದು ಇಂಪಾರ್ಟೆಂಟ್ ಅಲ್ಲ, ಮನೆ ಎಲ್ರ ಮನ್ಸಲ್ಲಿ ಇದೆಯಾ ಅನ್ನೋದೇ ಇಂಪಾರ್ಟೆಂಟು. ಯು ಡೋಂಟ್ ವರಿ ಅನಿತಾ, ಹೇಗಿದ್ರು ಒಂದು ವಾರ ಆದ್ಮೇಲೆ ನಾವೆಲ್ಲ ಸೇರಿ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ತೀವಿ. ನೀನು ನಾಳೆಯಿಂದ ಶುರುವಾಗೋ ಟಾಸ್ಕ್ಗಳನ್ನ ಹೇಗೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹೌದು ಅನಿತಾ, ನೀನ್ ಯಾವ ಟಾಸ್ಕಲ್ಲೂ ಕೂಡ ಸೋಲ್ಬಾರ್ದು. ಎಲ್ಲಾ ವಿಷಯದಲ್ಲೂ ಅವಳಿಗಿಂತ ನೀನೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೆ ನೀನ್ ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಆಗಿ ಗೇಮ್ ಪ್ಲಾನ್ ಮಾಡ್ಬೇಕು. ಎಸ್, ಏನೇ ಆದ್ರೂ ಅವಳ ಮುಂದೆ ನಾನ್ ಸೋಲಲ್ಲ. ಅಕ್ಕ ಇವ್ರನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸ್ತಿದೆ? ಅಯ್ಯೋ ಪಾಪ ಅನ್ನಿಸ್ತಿದೆ. ಯಾಕಂದ್ರೆ ಆಸೆನ ಹುಟ್ಟಾಕಿ ನಿರಾಸೆ ಆಗೋ ತರ ಮಾಡ್ತಾರಲ್ಲ, ಅದಕ್ಕೆ. ಹಂಗಿದ್ರೆ ಜಾನ್ಸಿ ಅದಕ್ಕೆ ಅವ್ರ ಗೇಮ್ನ ಶುರು ಮಾಡಿದ್ದಾರೆ ಅಂತ ಆಯ್ತು. ಇನ್ನೇನಿದ್ರು ಬರೀ ಎಂಟರ್ಟೈನ್ಮೆಂಟ್. ಎಲ್ರು ಬಂದಾಗಿದೆ ಅಲ್ವಾ? ಈ ಸ್ಪರ್ಧೆಯ ಉದ್ದೇಶ, ಕಾರಣ, ನೀತಿ, ನಿಯಮ ಏನು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೋಬೇಕು. ಮುಖ್ಯವಾಗಿ ನೀವಿಬ್ಬರು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಇವತ್ತಿಂದ ನಮ್ಮ ಮನೆಯಲ್ಲಿ ವಿವಿಧ ರೀತಿಯ 5 ಟಾಸ್ಕ್ಗಳು ಇರ್ತವೆ. ಆ ಟಾಸ್ಕ್ಗಳು ಏನು ಅನ್ನೋದನ್ನ ಸ್ಪಾಟಲ್ಲೇ ಹೇಳ್ತೀನಿ. ಯಾಕಂದ್ರೆ
ನೀವು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಿ ಯೋಚನೆ ಮಾಡಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಸ್ಪರ್ಧೆಯಲ್ಲಿ ಗೆದ್ದು ತೋರಿಸಿದಾಗ ತಾನೇ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಬೇರೆಯವರಿಗೂ ಗೊತ್ತಾಗೋದು. ಆಮೇಲೆ ಟಾಸ್ಕ್ ಕೊಟ್ಟಾಗ ಇದು ಕಷ್ಟ, ನನ್ನ ಕೈಲಿ ಆಗಲ್ಲ ಅಂತ ಯಾರು ಮೊದಲು ಹೇಳ್ತಾರೋ ಅವರು ಸೋತಾಗೆ. ಇದು ಮೊದಲನೇ ರೂಲ್ಸ್. ಆಮೇಲೆ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನೋದು ನೆನಪಿರಲಿ. ಇದು ಕೇವಲ ನಿಮ್ಮಿಬ್ಬರ ಮಧ್ಯೆ ನಡೆಯುತ್ತೆ. ಯಾಕಂದ್ರೆ ಈ ಮನೆಗೆ ಬೆಸ್ಟ್ ಸೊಸೆ ಯಾರು ಅನ್ನೋ ನಿರ್ಧಾರ ಆಗಬೇಕಾಗಿದೆ. ಆ ನಿರ್ಧಾರ ಮಾಡೋ ಹಕ್ಕು ಈ ಮನೆಯವರಿಗಿದೆ. ಅಣ್ಣ, ಅದಕ್ಕೇನೋ ಸೋಲಿಸ್ಬೇಕು ಅಂತಾನೆ ದೊಡ್ಡಪ್ಪ ಅಂಪೈರ್ ಆಗಿದ್ದಾರೆ ಅನ್ಸ್ತಿದೆ. ಸಂಗೀತ, ಆಟ ನಡೆಯೋದು ಎಲ್ರೂ ಕಣ್ಮುಂದೆ ತಾನೆ. ಅಂದಮೇಲೆ ಮೋಸ ಮಾಡಕ್ ಹೇಗೆ ಸಾಧ್ಯ ಹೇಳು? ನೀನ್ ಹೇಗೆ ಅನ್ನೋ ಪ್ರಶ್ನೆಗೆ ಈ ಗೇಮ್ ಮುಗಿದ್ಮೇಲೆ ಉತ್ತರ ಸಿಗುತ್ತೆ, ನೋಡ್ತಾ ಇರು. ಚರುಣಣ್ಣ, ಇವರು ಅನಿತನ ಗೆಲ್ಸ್ಬೇಕು ಅಂತಾನೆ ಈ ತರ ಪ್ಲಾನ್ ಮಾಡ್ತಾ ಇದಾರೆ. ಆದ್ರೂ ಗೆಲ್ಲೋ ಚಾನ್ಸಿನೇ. ಅವಳು ಗೆಲ್ತೀನಿ ಅನ್ಕೊಂಡಿದ್ದಾಳೆ. ನಾವ್ ಹೇಗಾದ್ರೂ ಮಾಡಿ ಅವಳನ್ನ ಸೋಲಿಸ್ತೀವಿ ಅನ್ನೋ ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ ಅವಳು. ಆಮೇಲೆ 1 ವಾರಗಳ ನಂತರ ನಡೆಯುವ ವೋಟಿಂಗ್ ಮೂಲಕ ಮನೆಯವರೆಲ್ಲರೂ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಆ ಒಂದು ವೋಟಿಂಗ್ ಕಾಂಪಿಟೇಷನ್ ನಲ್ಲಿ ಯಾರು ಹೆಚ್ಚು ಮತಗಳನ್ನು ಗಳಿಸ್ತಾರೋ ಅವರೇ ಈ ಮನೆ ಸೊಸೆಯಾಗೋದು, ಮತ್ತೆ ಅವರೇ ಜಯಶಾಲಿ. ಆ ಒಂದು ಆಯ್ಕೆ ಪ್ರಕ್ರಿಯೆಗೆ ಮೊದಲು ಮನೆಯವರ ಮನಸ್ಸನ್ನು ಗೆದ್ದು ಹೆಚ್ಚಿನ ಓಟನ್ನು ಪಡ್ಕೊಳ್ಳೋದಕ್ಕಂತಾನೆ ಈ ಟಾಸ್ಕ್ಗಳು. ಒಂದು ರೀತಿಯಲ್ಲಿ ನಿಮ್ಮನ್ನು ನೀವೇ ಪ್ರೂವ್ ಮಾಡಿಕೊಂಡು ಪ್ರಚಾರ ಮಾಡಿ ಮನೆಯವರ ಮನಸ್ಸನ್ನು ಗೆಲ್ಲೋದಕ್ಕಿರುವಂತ ಅವಕಾಶ ಅಂತಾನೂ ತಿಳ್ಕೋಬಹುದು. ಹೀಗೆ 1 ವಾರ ಕಾಲ ರಣರೋಚಕವಾಗಿ ನಡೆಯುವ ಈ ಸ್ಪರ್ಧೆಗೆ ನಾನು ಕೊಡುವಂತ ಹೆಸರು ನೀನಾ ನಾನಾ. ಪಲ್ಲವಿ, ನಾನು ಹೇಳಿರೋದೆಲ್ಲ ಸರಿಯಾಗಿದೆಯಾ, ಏನಾದ್ರೂ ಸೇರಿಸ್ಬೇಕಾ? ಇಲ್ಲ ದೊಡ್ಡಪ್ಪ, ಎಲ್ಲ ಪರ್ಫೆಕ್ಟ್ ಆಗಿದೆ. ನೀನೇನ್ ಹೇಳ್ತೀಯಪ್ಪ? ಸರಿಯಾಗಿದೆ ದೊಡ್ಡಪ್ಪ. ಅದನ್ನೇ ಸ್ವಲ್ಪ ಜೋರಾಗಿ ಎಲ್ರಿಗೂ ಕೇಳಿಸೋ ತರ ಹೇಳು. ಹಾ ದೊಡ್ಡಪ್ಪ, ಸರಿಯಾಗಿದೆ. ನೋಡ್ರಮ್ಮ, ನಾನು ಹೇಳಿದ್ದೆ ನಿಮ್ಮಿಬ್ರಿಗೂ ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನನ್ಗೇನು ಡೌಟ್ಸ್ ಇಲ್ಲ. ನನ್ಗೂ ಏನು ಡೌಟ್ ಇಲ್ಲ ದೊಡ್ಡ ಮಾವ. ಸರಿ, ಹಾಗಾದ್ರೆ ಇವತ್ತಿನ ನೀನಾ ನಾನಾ ಸ್ಪರ್ಧೆಯ ಮೊದಲ ಟಾಸ್ಕ್ ಅಲ್ಲಿ ನೀವಿಬ್ರು ಭಾಗವಹಿಸ್ತಾ ಇದ್ದೀರಾ. ಆ ಟಾಸ್ಕ್ ಏನಪ್ಪಾ ಅಂದ್ರೆ, ಪಲ್ಲವಿ ಆ ಪ್ರಾಪರ್ಟಿ ಕೊಡಮ್ಮ ಇಲ್ಲಿ. ಇದನ್ನ ಈ ಮನೆ ಮಗು ಅಂತ ತಿಳ್ಕೋಬೇಕು. ಈ ಬೊಂಬೆಗೆ ಇಲ್ಲೊಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಈ ಮಗು ಅಳಕ್ ಶುರು ಮಾಡುತ್ತೆ. ಹೀಗೆ ನೋಡಿ, ಹೇಳ್ತಾ ಇದೆ. ಈ ಮಗು ಅಳು ನಿಲ್ಲಿಸ್ಬೇಕಂದ್ರೆ ಇದಕ್ಕೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋಕೆ ಮನೆಯಲ್ಲಿ 1 ಹನಿ ಹಾಲಿಲ್ಲ. ನಿಮ್ಮಿಬ್ಬರ ಕೈಲಿ ₹1 ದುಡ್ಡಿಲ್ಲ. ಹಾಲು ಸಿಗೋದು ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ ಒಂದೇ ಒಂದು ಮಾತ್ರ. ಅದಕ್ಕೆ ಇವಾಗ ನೀವು ಏನು ಮಾಡಬೇಕು ಅಂದ್ರೆ, ನೀವು ಓಡೋಗಿ ಏನಾದರೂ ಮಾಡಿ ಅಂಗಡಿಯವ್ರ ಹತ್ರ ಹಾಲು ಇಸ್ಕೊಂಡು ಬಂದು ಅದನ್ನ ಕಾಯಿಸಿ ಮಗುಗೆ ಕೊಟ್ಟು ಮಗು ಅಳು ನಿಲ್ಲಿಸ್ಬೇಕು. ಏನ್ ಹೇಳಿ? ಅಳ್ತಾ ಇರೋ ಮಗುನ ಸಮಾಧಾನ ಮಾಡಿ ಅಳು ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಯಾರು ಮೊದಲು ಮಗು ಅಳುನ ನಿಲ್ಲಿಸ್ತಾರೋ ಅವರೇ ಈ ಟಾಸ್ಕ್ನ ವಿನ್ನರ್. ಟಾಸ್ಕ್ ರೂಲ್ಸ್ ಎಲ್ಲ ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ನಾನು 3 ಕೌಂಟ್ ಮಾಡಿ ವಿಷಲ್ ಹಾಕ್ತೀನಿ. ಆಗ ನಿಮ್ಮ ಟೈಮ್ ಶುರು ಆಗುತ್ತೆ. ಆಗ ನೀವು ಇಲ್ಲಿಂದ ಹೊರಡಬೇಕು. ಮೊದಲು ನೀವು ಸ್ಪರ್ಧಿಗಳು ಅನ್ನೋದನ್ನ ಬಿಟ್ಟು ಕ್ರೀಡಾ ಸ್ಫೂರ್ತಿಯಿಂದ ಶೇಕ್ ಹ್ಯಾಂಡ್ ಮಾಡಿ. ಈ ಅನಿತಾ ಏನು ಅನ್ನೋದು ಇವಾಗ ಗೊತ್ತಾಗುತ್ತೆ. ನೋಡೆ, ನಾನೇನು ಅನ್ನೋದು ನುಡಿಯಿಂದ ಅಲ್ಲ, ನಡೆಯಿಂದ ಗೊತ್ತಾಗುತ್ತೆ. ಓಕೆ ಓಕೆ, ದೃಷ್ಟಿ ಯುದ್ಧ ಬೇಡ, ಗೇಮ್ ಶುರು ಮಾಡೋಣ. ಓಕೆ, ರೆಡಿ? 3, 2, 1, ಗೋ!
ಅನಿತಾ ಯಾಕೆ ವಾಪಸ್ ಬರ್ತಿದ್ಯಾ? ನೀನ್ ಗೆಲ್ಬೇಕು ಅಂದ್ರೆ ಓಡ್ಬೇಕು ಅನಿತಾ, ಓಡು. ಡೋಂಟ್ ವರಿ ಪಲ್ಲವಿ, ಗೆಲ್ಲೋದ್ ನಾನೇ. ಅಲ್ಲಮ್ಮ, ನೀನ್ ಹೋಗಿ ಹಾಲ್ ತರ್ದೆ ಹೇಗಮ್ಮ ಗೆಲ್ಲೋಕ್ ಸಾಧ್ಯ? ನೀವ್ ಈ ರೀತಿ ಮಾಡಿದ್ರೆ ಮೊದಲನೇ ಟಾಸ್ಕ್ ಅಲ್ಲೇ ಸೋಲ್ತೀಯ ಅಷ್ಟೇ. ನೀವ್ ಯಾರು ತಲೆ ಕೆಡ್ಸ್ಕೊಬೇಡಿ, ಗೆಲ್ಲೋದ್ ಹೇಗೆ ಅಂತಾನೂ ಕೇಳ್ಬೇಡಿ. ಒಟ್ನಲ್ಲಿ ಈ ಟಾಸ್ಕ್ ಅಲ್ಲಿ ಗೆಲ್ಲೋದ್ ನಾನೇ. ಲೇ ಪಲ್ಲು, ಏನೇ ಇವಳು ಯಾವ್ದು ಟಾಸ್ಕ್ ಆಡದೆ ಒಳಗಡೆ ಹೋಗಿ ಕುತ್ಕೊಂಡಿದ್ದಾಳೆ. ಹಿಂಗೆ ಆದ್ರೆ ಟಾಸ್ಕ್ ಹೆಂಗೆ ಗೆಲ್ತಾಳೆ? ನಂಗೂ ಅದೇ ಗೊತ್ತಾಗ್ತಿಲ್ಲ ಅಮ್ಮ. ಅದ ಗೆಲ್ತೀನಿ ಅಂತ ಹೇಳ್ತಿದ್ದಾಳೆ. ಅದೇ ಹೇಗೆ? ಏನಣ್ಣ ಇದು ಕಾಂಪೀಟ್ ಮಾಡ್ದಂಗ್ ಗೆಲ್ತೀನಿ ಅಂತಿದ್ದಾಳೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಸಂಗೀತ. ಹೋಗ್ಲಿ ಬಿಡು, ಹೇಗೋ ನಮ್ಮ ಅತ್ತಿಗೆ ಗೆದ್ರೆ ಸಾಕು. ಇಲ್ಲಿ ಮೋಸದಾಟ ನಡೀತಿದೆ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಅನ್ಸೋದೇನು, ಇವ್ರು ಮೋಸ ಮಾಡಕ್ಕೆ ಅಂತಾನೆ ನಿಂತಿದ್ದಾರೆ. ಏನೇ ಆದ್ರೂ ಗೆಲ್ಲದ್ ಝಾನ್ಸಿ ಅದಕ್ಕೇನೆ. ಅಣ್ಣ, ಅರ್ಧ ಲೀಟರ್ ಹಾಲ್ ಕೊಡಿ. ಕೊಡಿ. ಅಣ್ಣ, ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಕೊಡ್ತೀನಿ. ಪ್ಲೀಸ್ ಇವಾಗ ಹಾಲ್ ಕೊಡಿ. ರೀ, ಹಾಲ್ ಮಾರಿದ್ರೆ ನಮ್ಗೆ ಸಿಗದೆ 1 ರೂಪಾಯಿ, ಅದರಲ್ಲೂ ಸಾಲ ಕೇಳ್ತಿರಲ್ಲ. ಅಣ್ಣ, ನಾನು ನಿಜವಾಗ್ಲೂ ಆಮೇಲೆ ತಂದು ಕೊಡ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ನೋಡಮ್ಮ, ಗಿರಾಕಿಗಳು ನಮ್ಗೆ ದೇವ್ರು. ದೇವರಿಗೆ ಸಾಲ ಕೊಡೋ ಶಕ್ತಿ ನಮ್ಗಿಲ್ಲಮ್ಮ. ಹಾಗಾಗಿ ನಾನು ಸಾಲ ಕೊಡಲ್ಲ. ನೀನ್ ದುಡ್ಡು ಕೊಟ್ಬಿಟ್ಟು ಹಾಲು ತಗೊಂಡು ಹೋಗಮ್ಮ. ಗಿರಾಕಿ ಬರೋ ಟೈಮು ನಿಂತ್ಕೋಬೇಡ, ಹೋಗಮ್ಮ. ಅಣ್ಣ ಅಣ್ಣ, ಬೇಕಿದ್ರೆ ನಿಮ್ ಅಂಗಡಿಲಿ ಏನಾದ್ರು ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ. ಪ್ಲೀಸ್ ಅಣ್ಣ, ಹಾಲ್ ಕೊಡಿ. ಕೆಲಸ ಮಾಡ್ತೀಯಾ? ಹ್ಞೂ ಅಣ್ಣ, ಮಾಡ್ತೀನಿ. ಏನ್ ಕೆಲಸ ಕೊಡೋದು? ನಮ್ಮ ಹುಡುಗ ಬೇರೆ ಬಂದಿಲ್ಲ, ಟೀ ಗ್ಲಾಸ್ ಬೇರೆ ಹಾಗೆ ಇದೆ, ಪಾತ್ರೆಗಳು ಹಾಗೆ ಬಿದ್ದಿವೆ, ತೊಳೆದು ಕೊಡ್ತೀಯಾ?